ಯಶ್ನ ಟಾರ್ಗೆಟ್ ಮಾಡಿದ್ರು. ಸುದೀಪ್ ಸಿನಿಮಾ ಅದೇ ದಿನ ರಿಲೀಸ್ ಮಾಡಿಸಿದ್ರು. ಹೌದು, ನಟ ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕ ಕೆ. ಮಂಜು ಅವರು ಈ ಹಿಂದೆ ಸಂತು ಸ್ಟ್ರೇಟ್ ಫಾರ್ವರ್ಡ್ ಎಂಬ ಕನ್ನಡ ಸಿನಿಮಾ ಮಾಡಿದ್ದರು. ಯಶ್ಗೆ ಇದ್ದ ಕ್ರೇಜ್ಗೆ ಈ ಸಿನಿಮಾ ಹಿಟ್ ಆಗಬೇಕಿತ್ತು. ಆದರೆ ಹಲವು ಕಾರಣಗಳಿಂದಾಗಿ ಈ ಸಿನಿಮಾ ನಿರೀಕ್ಷಿತ ಮಟ್ಟದಲ್ಲಿ ಪ್ರದರ್ಶನ ಕಾಣಲಿಲ್ಲ. ಇದಕ್ಕೆ ಅಸಲಿ ಕಾರಣಗಳೇನು ಎಂದು ಕೆ. ಮಂಜು ಅವರು ಇತ್ತೀಚಿನ ಸಂದರ್ಶನದಲ್ಲಿ ಹೇಳಿದ್ದಾರೆ. ಆ ಸಿನಿಮಾ ರಿಲೀಸ್ ಟೈಮಲ್ಲೇ ಯಶ್ ಅವರನ್ನ ಟಾರ್ಗೆಟ್ ಮಾಡಲಾಗಿತ್ತು. ಜೊತೆಗೆ ನಮ್ಮ ಸಿನಿಮಾ ರಿಲೀಸ್ ಆದ ದಿನವೇ ದುರುದ್ದೇಶದಿಂದ ಸುದೀಪ್ ಅವರ ಸಿನಿಮಾ ಮುಕುಂದ ಮುರಾರಿ ರಿಲೀಸ್ ಮಾಡಿಸಿದ್ರು ಎಂಬ ಸಿನಿಮಾ ಜಗತ್ತಿನಲ್ಲಿ ನಡೆಯುವ ಪಿತೂರಿಗಳನ್ನು ಬಹಿರಂಗಪಡಿಸಿದ್ದಾರೆ. ಯಶ್ಗೆ ಮಾಡಿದ ಆ ಸಿನಿಮಾ ಸೋಲಲಿಲ್ಲ, ನನಗೆ ಗೆಲುವು ಸಿಗಲಿಲ್ಲ ಅಷ್ಟೇ. ಆ ಸಿನಿಮಾ ಟೈಮಲ್ಲೇ ಯಶ್ ಹಾಗೂ ರಾಧಿಕಾ ಅವರು ಮದುವೆಯಾಗಲು ನಿರ್ಧರಿಸಿದ್ದರು. ಯುರೋಪ್ಗೆಲ್ಲ ಹೋಗಿ ಶೂಟಿಂಗ್ ಮುಗಿಸಿಕೊಂಡೆವು. ಅದೇ ವೇಳೆ ಕರ್ನಾಟಕದಲ್ಲಿ, ಅದರಲ್ಲೂ ಮಂಡ್ಯದಲ್ಲಿ ರೈತರ ದೊಡ್ಡಮಟ್ಟದ ಹೋರಾಟವೊಂದು ನಡೆಯುತ್ತಿತ್ತು. ಅಂಬರೀಶ್ ಅವರು ಅಮೆರಿಕಾದಲ್ಲಿ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಯಶ್ ಅವರನ್ನ ಅಲ್ಲಿಗೆ ಕರೆದುಬಿಟ್ಟರು. ಆಗ ಶೂಟಿಂಗ್ ಮುಗಿಸಿ ಹಾಗೆಯೇ ಯಶ್ ಅಂಬರೀಶ್ ರವರ ಬಳಿಗೆ ಹೋಗಿಬಿಟ್ರು ಎಂದು ಮಂಜು ಅವರು ಟಿವಿ ಸಂದರ್ಶನದಲ್ಲಿ ವಿವರಿಸಿದ್ದಾರೆ. ರೈತರು ಯಶ್ ಅವರನ್ನು ಹೋರಾಟದಲ್ಲಿ ಭಾಗವಹಿಸಿ ಆಹ್ವಾನಿಸಿದ್ದರು. ಆದರೆ ಯಶ್ ಅವರು ಈ ಕಾರ್ಯಕ್ರಮಕ್ಕೆ ಹೋಗಿದ್ದರಿಂದ ಆಗಿನ ಹೋರಾಟಕ್ಕೆ ಬರೋಕೆ ಆಗಲಿಲ್ಲ. ಹೀಗಾಗಿ ಅಲ್ಲಿಂದ ಬಂದ ನಂತರ ಮಾಧ್ಯಮದವರು ಯಶ್ ವಿರುದ್ಧ ತಿರುಗಿಬಿದ್ದರು. ಮತ್ತೊಂದೆಡೆ ಕಿಚ್ಚ ಸುದೀಪ್ ಮತ್ತು ಉಪ್ಪಿ ಅವರ ಮುಕುಂದ ಮುರಾರಿ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇತ್ತು. ನಾವು ಇಬ್ಬರು ನಿರ್ಮಾಪಕರು ಮಾತನಾಡಿಕೊಂಡು ಸಂತು ಸ್ಟ್ರೇಟ್ ಫಾರ್ವರ್ಡ್ ಸಿನಿಮಾ ರಿಲೀಸ್ ಡೇಟ್ ಘೋಷಣೆ ಮಾಡಿದೆ ಎಂದಿದ್ದಾರೆ. ಅದೇ ಸಮಯಕ್ಕೆ ಯಶ್ಗೂ ಚಾನಲ್ಗೂ ಗಲಾಟೆಯಾಗಿತ್ತು. ಇದೇ ಕಾರಣಕ್ಕೆ ಯಶ್ನ ಟಾರ್ಗೆಟ್ ಮಾಡಿ ನನ್ನ ಬಲಿ ಕೊಟ್ಟರು ಎಂದು ಕೆ. ಮಂಜು ಆಗ ನಡೆದ ಘಟನೆಯನ್ನು ವಿವರಿಸಿದ್ದಾರೆ. ಮತ್ತೊಂದೆಡೆ ಒಂದೇ ದಿನ ಯಶ್ ಹಾಗೂ ಸುದೀಪ್ ಸಿನಿಮಾ ರಿಲೀಸ್ ಬೇಡ ಅಂತ ಮೊದಲೇ ಮಾತನಾಡಿಕೊಂಡಿದ್ದೆವು. ಆದರೆ ಅಲ್ಲೂ ಉಲ್ಟಾ ಆಯ್ತು. ನಮ್ಮ ಸಿನಿಮಾ ದಿನವೇ ಆ ಸಿನಿಮಾ ರಿಲೀಸ್ ಮಾಡಿ ನನಗೆ ಅನ್ಯಾಯ ಮಾಡಿದ್ರು. ಆ ಚಿತ್ರತಂಡದ ಕುಮಾರ್ ಇಂದಿಗೂ ನನಗೆ 4 ಕೋಟಿ ಹಣ ಕೊಡಬೇಕು. ಕುಮಾರ್ ಇನ್ನೂ ನನಗೆ ಸಾಲಗಾರ. ಆಗ ಮಾಧ್ಯಮದವರು ಕೂಡ ಆ ಸಿನಿಮಾಗೆ ಹೆಚ್ಚಿನ ಪ್ರಚಾರ ಕೊಟ್ರು ಎಂದು ಮಂಜು ಬೇಸರ ಹಂಚಿಕೊಂಡಿದ್ದಾರೆ. ಇವತ್ತು ಯಶ್ನ ಮಾಧ್ಯಮದವರು ಹಾಡಿ ಹೊಗಳುತ್ತಾರೆ. ಯಶ್ ಕೂಡ ಇವತ್ತು ಯಾರಿಗೂ ಸಿಗಲ್ಲ, ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಆವತ್ತು ನಾನು ಕೂಡ ಮಾಧ್ಯಮದವರಲ್ಲಿ ಅವರನ್ನ ಟಾರ್ಗೆಟ್ ಮಾಡಬೇಡಿ ಅಂತ ಕೇಳಿಕೊಂಡೆ. ಆದರೆ ಅವರವರ ಅನುಕೂಲದಂತೆ ಅವರು ನಡೆದುಕೊಂಡರು. ನಮ್ಮ ಸಿನಿಮಾ ರಿಲೀಸ್ ಆದ ಮೇಲೆ ನೋಟ್ ಬ್ಯಾನ್ ಕೂಡ ಆಗೋಯ್ತು. ಮನುಷ್ಯನ ಸಮಯ ಕೆಟ್ಟಾಗ ಏನೆಲ್ಲ ಆಗುತ್ತೆ ಅನ್ನೋದು ಇದನ್ನೇ. ಆ ಸಿನಿಮಾದಿಂದ ನನಗೆ 5ರಿಂದ 10% ಲಾಸ್ ಆಗಿರಬಹುದು. ಇದರಿಂದ ನನಗೇನು ತೊಂದರೆ ಆಗಲಿಲ್ಲ. ಇವತ್ತಿಗೂ ಯಾರಾದ್ರೂ ಕೇಳಿದ್ರೆ ಲಾಭ ಅಂತಾನೆ ಹೇಳ್ತೀನಿ ಎಂದಿದ್ದಾರೆ. ಯಶ್ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿದ್ದಾರೆ. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಸಿನಿಮಾ ಮಾಡ್ತಿದ್ದಾರೆ. ಇವತ್ತು ಫೋನ್ ಮಾಡಿದರೆ ಒಂದು ಅರ್ಧ ಗಂಟೆಯೊಳಗೆ ನನಗೆ ರಿಪ್ಲೈ ಮಾಡುತ್ತಾರೆ. ಇವತ್ತಿಗೂ ಅದೇ ಭಾವನೆಯಿಂದ ಏನ್ ಮಂಜಣ್ಣ, ಏನಾಗಬೇಕು ಅಂತ ನನಗೆ ಕೇಳ್ತಾನೆ. ಅಲ್ಲದೆ ಒಳ್ಳೊಳ್ಳೆ ಸಿನಿಮಾ ಮಾಡಿ ಅಂದ. ನಮ್ಮಿಬ್ಬರ ನಡುವೆ ಇಂದಿಗೂ ಅದೇ ಬಾಂಧವ್ಯ ಇದೆ ಎಂದು ಮಂಜು ಹೇಳಿದ್ದಾರೆ. ಒಟ್ಟಿನಲ್ಲಿ ಸಿನಿಮಾ ಜಗತ್ತಿನಲ್ಲಿ ನಡೆಯುವ ಪಿತೂರಿಗಳು, ವಂಚನೆಗಳಿಂದ ಕೆಲವರ ಮೇಲೆ ಏನೆಲ್ಲಾ ಪರಿಣಾಮಗಳು ಬೀರುತ್ತವೆ ಎಂಬ ವಿಚಾರವನ್ನು ಬೇಸರದಿಂದ ಹೇಳಿಕೊಂಡಿದ್ದಾರೆ.